ನಾನಂತೂ ತುಂಬ ಅಂದರೆ ತುಂಬಾ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಲಂಡನ್ಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ಮನೆ ಇದೆ ಅಲ್ವಾ, ಸೊ ಈ ಮನೆದು ಹೋಮ್ ಟೂರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಈ ಮನೆಯಲ್ಲಿ ಹಾಲ್ ಇದೆ. ಸೊ ಇಲ್ಲಿ ನಾವು ಸೋಫಾ ಎಲ್ಲ ಹಾಕಿ ಥರ ಸೆಟ್ ಮಾಡಿಟ್ಟಿದ್ದೀವಿ. 33 ಡಿಗ್ರೀಸ್ನ ಫಸ್ಟ್ ಟೈಮ್ ಫೇಸ್ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಅವ್ರು ಬಂದಾಗ ಮೈನಸಲ್ಲಿತ್ತು, ಇವಾಗ ತೀರಾ ಹೀಟ್ ವೇವ್ಸಲ್ಲಿ ಬರ್ತಾ ಇದ್ದಾರೆ. ನೋಡೋಣ 2 ಥರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಏನು ಅನಿಸುತ್ತೆ ಏನು ಅಂತ. ಸೊ ಲಂಡನ್ನಲ್ಲಿ ಇದನ್ನು ಟ್ಯೂಬ್ ಅಂತ ಕರೀತಾರೆ. ಎಷ್ಟೋ ಜನ ಹೇಳ್ತಾರೆ ಅಬ್ರಾಡ್ಗೆ ಹೋಗಿ ಓದೋದು ಎಷ್ಟು ಈಸಿ, ಎಷ್ಟು ಸಿಂಪಲ್, ಏನಿಲ್ಲ, ಏನಂತೆ ಮನೇಲಿ ದುಡ್ಡು ಕೊಡ್ತಾರೆ, ಆರಾಮಾಗಿ ಅವ್ರು ಹೋಗಿ ಅಲ್ಲಿ ಓದ್ಕೊಂಡು ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಮೈಂಡ್ ಬ್ಲೋಯಿಂಗ್. ನೀನೇನು ಇಷ್ಟು ಸ್ಮಾರ್ಟಾಗಿ ಹ್ಯಾಂಡ್ಸಮ್ ಆಗಿ ಸಣ್ಣ ಆಗ್ಬಿಡುತ್ತೆ. ಹೋಗ್ತೀನಿ ನೋಡಿ ಗೈಸ್, ಏನು ಕ್ರೇಜಿ ಆಗಿದೆ ವ್ಯೂ. ಗೈಸ್ ನೋಡಿ, ನಮ್ಮಮ್ಮ ಲಂಡನಲ್ಲಿ Airbnb ಬೀಳಕ್ಕೆ ಕೊಟ್ಟಿದ್ದಾರೆ. ನಮ್ಮಮ್ಮಂಗೆ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು ಗೈಸ್ ಬೆಂಗಳೂರಲ್ಲಿ. ದಿಸ್ ಮೈಟ್ ಬಿ ದ ಲಾಸ್ಟ್ ಟೈಮ್ ದಟ್ ಐ ಆಮ್ ಗೋನ್ ಸ್ಟೇ ಇನ್ ದಿಸ್ ಹೌಸ್. ನೋಡ್ಲಿಲ್ವಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ತಮ್ನೇಲ್ ಮತ್ತು ಟೈಟಲ್ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವತ್ತು ಏನು ಎತ್ತ ಅಂತ. ನಾನಂತೂ ತುಂಬ ಅಂದರೆ ತುಂಬಾ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಲಂಡನ್ಗೆ. ಲಾಸ್ಟ್ ಟೈಮ್ ಅವರು ಲಂಡನ್ಗೆ ವಿಸಿಟ್ ಮಾಡಿದಾಗ ನನಗೆ ಹುಷಾರಿರಲಿಲ್ಲ, ಮತ್ತು ಅವ್ರು ಬಂದಿದ್ದ ಟೈಮ್ ಯಾಕೋ ಸರಿ ಇರಲಿಲ್ಲ. ಅವ್ರು ಬಂದಾಗ ಏನೂ ನೋಡೋಕ್ಕೂ ಆಗಲಿಲ್ಲ. ಅವರು ಬಂದಿದ್ದೇ ನನಗೆ ಹುಷಾರಿಲ್ಲ ಅಂತ, ಏನು ಜಾಗ ಅಷ್ಟು ನೋಡೋಕ್ಕಾಗಲಿಲ್ಲ ನಾವು. ಅವ್ರು ಏನಕ್ಕೆ ಬಂದರು ಏನು ಎತ್ತ ಅಂತ ಅಂದರೆ ನನ್ನ ಗ್ರ್ಯಾಜುಯೇಷನ್ ನಡೀತಿದೆ ಅಲ್ವಾ, ಅದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಬ್ಯಾಂಗ್ಳೂರಿಂದ ಬರ್ತಿದ್ದಾರೆ. ನಾನಂತೂ ತುಂಬ ಅಂದರೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಮ್ಮ ಅಪ್ಪ ಅಮ್ಮ ರಾಜು ಕೂಡ ಬರ್ತಾ ಇದ್ದಾನೆ ಜೊತೆಗೆ. ಐ ಆಮ್ ಸೀಯಿಂಗ್ ದೆಮ್ ಆಲ್ಮೋಸ್ಟ್ ಆಫ್ಟರ್ 4 ಮಂತ್ಸ್ ಏನೋ ಅನಿಸುತ್ತೆ, 3 or 4. ಐ ಆಮ್ ವೆರಿ 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 ಎಕ್ಸೈಟೆಡ್, ವೆರಿ ಹ್ಯಾಪಿ. ಇನ್ನೇನು 2:15 ಹಂಗೆ ಲ್ಯಾಂಡ್ ಆಗ್ತಾರೆ. ನಾನು ಇವಾಗಿನ್ನೂ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ನೋಡಿ ಗೈಸ್, ಕಾಣಿಸ್ತಿದೆಯಾ? ಸೊ ದೇವ್ರ ಪೂಜೆ ಮಾಡಿದೆ. ದೇವ್ರ ಪೂಜೆ ಮಾಡಿ ಇವಾಗ ಜಾಸ್ತಿ ತಡ ಮಾಡೋದು ಬೇಡ, ಹೊರಟ್ಬಿಡ್ತೀನಿ. ತುಂಬ ಖುಷಿ ಆಗ್ತಿದೆ ಗೈಸ್. ನನಗಂತೂ ಈ ಖುಷಿನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತಲೇ ಗೊತ್ತಿಲ್ಲ. ನೀವು ಆಲ್ರೆಡಿ ವ್ಲಾಗಲ್ಲಿ ನೋಡ್ತಿರ್ತೀರ ನನ್ನ. ಬಟ್ ಒಂದೇ ಬೇಜಾರು ಏನಂದರೆ ಬಿಸಿಲು ಗೈಸ್. ಎಷ್ಟು ಬಿಸಿಲಿದೆ ಅಂದರೆ ಈಗಲೂ ಹಿಂಸೆ ಆಗ್ತಾಯಿದೆ, ಫುಲ್ ದೆಗೆ ಇದೆ, ಹಿಂಸೆ ಆಗ್ತಾಯಿದೆ ಬಿಸಿಲಿಗೆ. ನೋಡೋಣ ಬನ್ನಿ ಇವಾಗ ಹೇಗಿರುತ್ತೆ ಏನು ಇವತ್ತಿನ ದಿನ. ಅವರು ಎಷ್ಟು ಎಕ್ಸೈಟ್ ಆಗಿರ್ತಾರೆ ನನ್ನ ಮೀಟ್ ಮಾಡೋಕ್ಕೆ. ವ್ಲಾಗ್ನ ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್. ಇವತ್ತು ಡೇಟ್ ಬಂದು July 9th. ಸೊ ನಮ್ಮ ಅಪ್ಪ ಅಮ್ಮ ಇನ್ನೇನು ಈ ಮಂತ್ ಎಂಡಲ್ಲಿ ಹೊರಟ್ಬಿಡ್ತಾರೆ. ಮೇ ಬಿ ನಾನು ಅವ್ರ ಜೊತೆನೇ ವಾಪಸ್ ಇಂಡಿಯಾಗೆ ಬರ್ತೀನೋ ಏನೋ ಗೊತ್ತಿಲ್ಲ, ನೋಡಬೇಕು ಹೇಗೋಗುತ್ತೋ ಏನೋ ಅಂತ. ನನಗೂ ಕೂಡ ಸರ್ಪ್ರೈಸು, ನಿಮಗೂ ಕೂಡ ಸರ್ಪ್ರೈಸ್ ಅದು. ನೋಡೋಣ, ಅದು ಹೇಳ್ತೀನಿ ಮುಂದೆ ಬರೋ ವ್ಲಾಗಲ್ಲಿ ಏನು ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಇವಾಗ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಈ ಒಂದು ಮನೆ ಇದೆ ಅಲ್ವಾ, ಸೊ ಈ ಮನೆದು ಹೋಮ್ ಟೂರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ದಿಸ್ ಮೈಟ್ ಬಿ ದ ಲಾಸ್ಟ್ ಟೈಮ್ ದಟ್ ಐ ಆಮ್ ಗೋನ್ ಸ್ಟೇ ಇನ್ ದಿಸ್ ಹೌಸ್. ಏನಾಯಿತು ಗೊತ್ತಾ, ನನ್ನ ಕ್ಯಾಮ್ರಾದು SD ಕಾರ್ಡ್ ಸ್ಟೋರೇಜ್ ಫಿಲ್ ಆಗೋಯ್ತು. ಒಂದಲ್ಲ ಒಂದು ಪ್ರಾಬ್ಲಮ್ ಗೈಸ್, ನನಗಂತೂ ಹಿಂಸೆ ಆಗ್ಬಿಡುತ್ತೆ ಕೆಲವೊಂದು ಸಲ. ಇವಾಗೆಲ್ಲ ಕುತ್ಕೊಂಡು ಡಿಲೀಟ್ ಮಾಡಿದ್ದಾಯಿತು. ಸೊ ಈ ಮನೆದು ನಂದು, ನಾನು ಏನು ಹೇಳ್ತಾ ಇದ್ದೆ ಆವಾಗಲೇ, ಈ ಮನೆದು ನಂದು ಲಾಸ್ಟ್ ಡೇ ಆಗಿರಬಹುದು. ನೀವೇ ನೋಡಿರ್ತೀರ ಶಿಫ್ಟಿಂಗ್ ವ್ಲಾಗಲ್ಲಿ. ಸೊ ನಾವು ಶ್ವೇತನ ಮನೆಗೆ ಶಿಫ್ಟ್ ಆಗಿದ್ವಿ. ಈ ಮನೇಲಿ ಯಾರ್ಯಾರು ಇದ್ದೀವಿ ಅಂತ ಅಂದರೆ, ನಾನು, ಜಾನ್ವಿ, ಶ್ವೇತಾ ಮತ್ತು ನಿಶ್ಚಿತ. ಮುಂಚೆ ಶ್ವೇತಾ ಮತ್ತು ನಿಶ್ಚಿತ ಮತ್ತು ಅವರಿಬ್ಬರು ಫ್ರೆಂಡ್ಸು ಯಾರೋ ಇದ್ದರು. ನಾವು ನಮ್ಮ ಹಳೆ ಮನೆ ಖಾಲಿ ಮಾಡಿದ್ಮೇಲೆ ನಾವು ಇಲ್ಲಿಗೆ ಶಿಫ್ಟ್ ಆದ್ವಿ. ಸೊ ಶ್ವೇತನ ಇಬ್ಬರು ಫ್ರೆಂಡ್ಸ್ ಮೂವ್ ಆದರು, ಆಮೇಲೆ ನಾವು ಈ ಮನೆಗೆ ಶಿಫ್ಟ್ ಆದ್ವಿ. ಟೋಟಲಿ ಇವಾಗ ನಾವು ಈ ಮನೇಲಿರೋದು 4+1 ಅಂತ ಅಂದರೆ ನಾನು, ಜಾನ್ವಿ, ಶ್ವೇತಾ, ನಿಶ್ಚಿತ ಮತ್ತು ಕಶಿಶ್ ಅಂತ ಶ್ವೇತನ ಫ್ರೆಂಡು. ಇವಾಗ ನಾನು ನಿಮ್ಮೆಲ್ಲರಿಗೂ ನಾನು ಲಂಡನ್ನಲ್ಲಿ ಇದ್ದಂಥ 2ನೇ ಮನೆ ಹೋಮ್ ಟೂರ್ ಕೊಡ್ತಾಯಿದ್ದೀನಿ. ಬನ್ನಿ ಗೈಸ್, ತೋರಿಸ್ತೀನಿ. ನೋಡಿ ಗೈಸ್, ಇದು ಎಂಟ್ರೆನ್ಸು. ಈ ಥರ ಎಂಟರ್ ಆಗಿದ ತಕ್ಷಣವೇ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್, ಇಲ್ಲಿ ಸ್ಟೋರೇಜ್ಗೆ ಅಂತ ಸ್ಟೋರೇಜ್ಗೆ ಅಂತ ಅಂದ್ಬಿಟ್ಟು ಜಾಗ ಇದೆ ಇಲ್ಲಿ ಈ ಥರ. ಆಮೇಲೆ ಈ ಕಡೆನೂ ಕೂಡ ಸ್ಟೋರೇಜ್ಗೆ ಜಾಗ. ಇದು ಎಂಟ್ರೆನ್ಸು, ಆವಾಗಲೇ ನೋಡಿದ್ರಲ್ಲ, ಇದು ಎಂಟ್ರೆನ್ಸು. ಸೊ ಇಲ್ಲಿ ಎಂಟರ್ ಆಗಿದ ತಕ್ಷಣವೇ ಇಲ್ಲಿ ಒಂದು ರೂಮ್ ಸಿಗುತ್ತೆ. ಸೊ ಈ ರೂಮ್ ಬಂದು ಶ್ವೇತಾದು.
ನೋಡಿ ಗೈಸ್ ಇಲ್ಲದಿನಿ ಏನಿಷ್ಟು ಮೆಸ್ಸಿ ಆಗಿದೆ ಅಂತ ಅನ್ಕೋಬೇಡಿ, ಅದು ಒಗ್ದಿದ್ದು ಬಟ್ಟೆ ರೀಸೆಂಟಾಗಿ ಈ ಥರ ಇದೆ. ಶ್ವೇತನ್ ರೂಮಲ್ಲಿ ಈ ಥರ ಬಿಗ್ ಮಿರರ್ ಇದೆ, ಈ ಕಾರ್ನರಿಂದ ಆ ಕಾರ್ನರ್ವರೆಗೂ ಬಿಗ್ ಮಿರರ್ ಇದೆ. ಮತ್ತು ಇವ್ರದ್ರಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ, ಈ ಥರ ಇದೆ ನೋಡಿ ವಾಶ್ರೂಮು. ನಾನು ಮತ್ತು ಜಾನ್ವಿ ಹಳೆ ಮನೆಯಿಂದ ಎಕ್ಸ್ಟ್ರಾ ತಂದಿದ್ವಲ್ಲ, ಸೊ ಅದನ್ನು ಇಲ್ಲಿ ಇಟ್ಟಿದ್ದೀವಿ. ಅಲ್ಲಿಂದ ಬಂದರೆ ಇಲ್ಲಿ 2ನೇ ರೂಮ್. ಇವಾಗ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಲ್ವಾ, ಈ ರೂಮ್ ಬಂದು ನಾನು ಲಂಡನಲ್ಲಿ ಇರುವಂಥ 2ನೇ ರೂಮ್. ನೋಡಿ ಗೈಸ್, ಇಷ್ಟೇ ಗೈಸ್ ರೂಮ್ ಇರೋದು, ಕಾಣಿಸ್ತಿದೆಯಾ? ಲೈಕ್ ಲಿಟ್ರಲಿ ನನಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಕ್ಲೀನಾಗಿ, ಬಟ್ 1 2 3 4 ಜನ ನಿಂತ್ಕೊಂಡ್ರೆ ಗೈಸ್ ರೂಮೇ ತುಂಬೋಗ್ಬಿಡುತ್ತೆ. ನೋಡಿ ಇಲ್ಲಿ ಒಂದು ಚಿಕ್ಕ ಮಿರರ್ ಇಟ್ಕೊಂಡಿದ್ದೀವಿ, ಇಲ್ಲೂ ಕೂಡ ಆರ್ಗನೈಸರ್ಸ್ನ ಇಟ್ಕೊಂಡು ನಮ್ಮ ಬಟ್ಟೆನೆಲ್ಲ ಇದರೊಳಗಡೆ ಇಟ್ಕೊಂಡಿದ್ವಿ. ಇದು ನಮ್ಮ ಬೆಡ್ಡು. ಏನು ಹಿಂಗಿದೆ ಅಂತ ಅನ್ಕೋಬೇಡಿ, ಇವಾಗ ಹೊರಗಡೆ ಹೋಗ್ತಿದ್ನಲ್ಲ ಸೊ ಅದಕ್ಕೆ ಎಲ್ಲ ಹಂಗಂಗೆ ಹರಡ್ಬಿಟ್ಟಿದ್ದೀನಿ. ಅಲ್ಲಿ ವಿಂಡೋ ಇದೆ, ಮತ್ತು ಇಲ್ಲಿ ಆರ್ಗನೈಸರ್ಸ್ ಏನಾದ್ರು ಇಟ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಅಂದ್ಬಿಟ್ಟು ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಇದು ಕಬೋರ್ಡ್ಸು, 2 ಕಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನನ್ನ ಬಟ್ಟೆಗಳನ್ನ ಎತ್ತಿಕ್ಕೋತಿದ್ದೆ, ಇಲ್ಲಿ ಜಾನ್ವಿದ್ ಇಟ್ಕೋತಾ ಇದ್ರು. ಸೊ ಈ ಕಬೋರ್ಡು ಗೈಸ್ ಕಂಪೇರ್ ಟು ಹಳೆ ಮನೆ ಇಟ್ ಇಸ್ ಕ್ವೈಟ್ ಹ್ಯೂಜ್ ಅಂತಲೇ ಹೇಳ್ಬೋದು. ಹಳೆ ಮನೆ ಕಬೋರ್ಡ್ಸಲ್ಲಿ ಸ್ವಲ್ಪ ಕಡಿಮೆ ಇತ್ತು ಜಾಗ, ಬಟ್ ಈ ಕಬೋರ್ಡ್ಸ್ ಏನಿದೆ ಅಲ್ವಾ ಇದು ತುಂಬ ಅಂದರೆ ತುಂಬ ದೊಡ್ಡದಾಗಿ ಹ್ಯೂಜ್ ಆಗಿದೆ. ಇಲ್ಲಿ ಒಂದು ಸ್ಮಾಲ್ ಥರ ಒಂದು ಇದಿಟ್ಕೊಂಡಿದ್ದೀವಿ, ಆರ್ಗನೈಸರು, ಸ್ಟೋರೇಜ್ ಬಾಕ್ಸು. ನೋಡಿ ಗೈಸ್ ನಮ್ಮ ಲಂಡನ್ನಿನ ರೂಮ್ ನೋಡಿ, ಇಷ್ಟೇ ಇರೋದು ಗೈಸ್ ರೂಮು. ಸೊ ಇಟ್ಸ್ ಓಕೆ, ನನಗೂ ಜಾನ್ವಿಗೂ ವಿ ಕುಡ್ ಮ್ಯಾನೇಜ್ ಇಟ್. ನಮಗೆ ಅಟ್ಯಾಚ್ ವಾಶ್ರೂಮ್ ಎಲ್ಲ ಇರಲಿಲ್ಲ, ಸಪ್ರೇಟ್ ವಾಶ್ರೂಮ್ ಇದೆ. ಇದು ನಮ್ಮ ರೂಮ್, ಅಂದರೆ ನಮ್ಮ ರೂಮ್ ಆಪೋಸಿಟ್ಟೇ ಈ ಥರ ನೋಡಿ, ಇಲ್ಲಿ ಎಂಟ್ರೆನ್ಸ್ ಕೊಡೋದಲ್ವಾ, ಎಂಟ್ರಿ ಕೊಟ್ಟಿದ್ದಂಗೆ ಇಲ್ಲಿ ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ಇದು ಸ್ವಲ್ಪ ಈ ಥರ ಇದೆ, ಓಕೆ ಫೈನ್. ಇಲ್ಲಿ ಬಾತ್ ಟಬ್ ಕೊಟ್ಬಿಟ್ಟಿದ್ದಾರೆ ಗೈಸ್, ಈ ಥರ ಇದೆ ವಾಶ್ರೂಮು. ಸೊ ಅದು ಬಿಟ್ಟರೆ ಇಲ್ಲಿ ಇದು ಬಂದು ಹಾಲ್ ನೋಡಿ ಗೈಸ್, ಈ ಮನೆಯಲ್ಲಿ ಹಾಲ್ ಇದೆ. ಸೊ ಇಲ್ಲಿ ನಾವು ಸೋಫಾ ಎಲ್ಲ ಹಾಕಿ ಥರ ಸೆಟ್ ಮಾಡಿಟ್ಟಿದ್ದೀವಿ. ಈ ಕಡೆಯಿಂದ ನೋಡಿ ಹೇಗೆ ಕಾಣುತ್ತೆ. ಟಿ ವಿ ಕೂಡ ತಂದ್ವಿ ರೀಸೆಂಟಾಗಿ, ಅಂದರೆ ಶ್ವೇತಾ ಅವ್ರ ಹಳೆ ಓನರ್ ಕೊಟ್ಟರು ಅಂತ ತೊಗೊಂಬಂದ್ಲು. ಇಲ್ಲೊಂದು ಮಿನಿ ಡೈನಿಂಗ್ ಟೇಬಲ್ ಇದೆ. ಮತ್ತು ನಮ್ಮ ಮನೆಯ ಅಡುಗೆ ಮನೆ ನೋಡಿ ಗೈಸ್ ಹಿಂಗಿದೆ. ನೆನೆ ನೋಡಿ ಸನ್ಫ್ಲವರ್ಸ್ ತಂದಿದ್ರು, ಎಷ್ಟು ಕ್ಯೂಟಾಗಿದೆ ಅಲ್ಲ. ನೋಡಿ ಗೈಸ್ ಮನೆ ರೂಲ್ಸು, ಬಿ ಕೈಂಡ್, ಮೇಕ್ ಆರ್ಟ್, ಲಾಫ್ ಹಾರ್ಡ್, ಡಾನ್ಸ್, ಬಿ ಯು. ಕ್ರೇಜಿ ಅಲ್ಲ ನೋಡಿ. ಮತ್ತು ನೋಡಿ ಫ್ರೂಟ್ ಬೌಲಲ್ಲಿ ಫ್ರೂಟ್ಸ್ ಇದೆ. ದಿಸ್ ಈಸ್ ಅವರ್ ಅಡುಗೆ ಮನೆ. ನೋಡಿ ಗೈಸ್ ಒಳ್ಳೆ ಬಾರ್ಬಿ ಸೆಟ್ ಥರ ಇಲ್ವಾ? ಸೊ ಒಂದು ಸ್ಮಾಲ್ ಕ್ಯೂಟ್ ಅಡುಗೆ ಮನೆ. ಈ ಥರ ಎಲ್ಲ ಪಾತ್ರೆ ಗೀತ್ರೆ ಯುಟೆನ್ಸಿಲ್ಸ್ ಎಲ್ಲ ಇಟ್ಕೋಬೋದು ಇಲ್ಲಿ. ಮತ್ತು ಇದು ಫ್ರಿಜ್ಜು ನಾರ್ಮಲ್ಲು, ಇದು ಫ್ರೀಜರು. ಮತ್ತು ಈ ಕಡೆ ಬಂದರೆ ವಾಷಿಂಗ್ ಮಷೀನ್ ಇದೆ. ಇಲ್ಲಿ ಎಲ್ಲೋ ಡಿಶ್ ವಾಷರ್ ಇದೆ ಗೈಸ್. ಹಾಂ, ಇದು ಡಿಶ್ ವಾಷರ್ ನಾವೇನು ಯೂಸ್ ಮಾಡಲ್ಲ, ಈ ಮನೆಗೆ ಬಂದಾಗಿಂದ ಯೂಸ್ ಮಾಡಿಲ್ಲ. ವಾಷಿಂಗ್ ಮಷಿನ್ ಯೂಸ್ ಮಾಡ್ತೀವಿ ಅಷ್ಟೇ. ಅಲ್ಲಿ ಓವನ್ ಒಂದು ಕೊಟ್ಟಿದ್ದಾರೆ. ಇಷ್ಟೇ ಗೈಸ್ ನಮ್ಮ ಒಂದು ಪುಟ್ಟ ಲಂಡನ್ ಮನೆಯ ಹೋಮ್ ಟೂರ್ ಇಷ್ಟ ಆಗಿತ್ತು. ಬನ್ನಿ ಇವಾಗ ತಡ ಮಾಡೋದು ಬೇಡ, ಅವ್ರು ಬೇಗ ಬಂದುಬಿಡ್ತಾರೆ. ನಾನಂತೂ ಎಕ್ಸೈಟ್ ಆಗಿದ್ದೀನಿ, ಬನ್ನಿ ಅವ್ರನ್ನ ಕರ್ಕೊಂಬರೋಣ. ಇವಾಗ ನಾನು ಟ್ಯೂಬ್ ಸ್ಟೇಷನ್ ಹತ್ರ ಬಂದಿದ್ದೀನಿ. ಎಷ್ಟು ಸೆಕೆ ಇದೆ ಅಂದರೆ ಇವತ್ತು 33 ಡಿಗ್ರಿ ಇದೆ. ಎಲ್ಲರ ಕೈಯಲ್ಲೂ ಫ್ಯಾನ್. ನನಗೂ ತುಂಬ ಅಂದರೆ ತುಂಬಾ ಸೆಕೆ ಆಗ್ತಾಯಿದೆ. ನೋಡೋಣ ನಮ್ಮ ಅಪ್ಪ ಅಮ್ಮಂಗೆ ಹೇಗೆ ಅನಿಸುತ್ತೆ ಈ ವೆದರು. 33 ಡಿಗ್ರೀಸ್ನ ಫಸ್ಟ್ ಟೈಮ್ ಫೇಸ್ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಅವ್ರು ಬಂದಾಗ ಮೈನಸಲ್ಲಿತ್ತು, ಇವಾಗ ತೀರಾ ಹೀಟ್ ವೇವ್ಸಲ್ಲಿ ಬರ್ತಾಯಿದ್ದಾರೆ. ನೋಡೋಣ 2 ಥರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಏನು ಅನಿಸುತ್ತೆ ಏನು ಅಂತ. ಒಂದೇ ದೇಶದಲ್ಲಿ 2 ಡಿಫ್ರೆಂಟ್ ವೆದರ್ನ ಎಂಜಾಯ್ ಮಾಡೋಕ್ಕೆ ಸಿಕ್ತು ಅವ್ರಿಗೆ. ನೋಡಿ ಟ್ರೈನ್ ಬಂತು. ಸೊ ಲಂಡನ್ನಲ್ಲಿ ಇದನ್ನು ಟ್ಯೂಬ್ ಅಂತ ಕರೀತಾರೆ. ನಮ್ಮ ಕಡೆ ಹೇಗೆ ಇದನ್ನು ಮೆಟ್ರೋ ಅಂತಾರೋ ಈ ಕಡೆ ಅದನ್ನು ಟ್ಯೂಬ್ ಅಂತ ಕರೀತಾರೆ. ಇವಾಗ ನಮ್ಮ ಟ್ಯೂಬ್ ಬಂದಿದೆ, ಹತ್ಕೊಂಡು ಹೋಗಬೇಕು. ಇವಾಗ ಮನೆ ಬಿಟ್ಟಿದ್ದೀನಿ. ನಾನಿರೋ ಮನೆಯಿಂದ 1.5 hour ತೋರಿಸ್ತಿದೆ, ಇನ್ನು 1.5 hour ಇದೆ ಅವ್ರು ಬರೋಕ್ಕೆ. ಅಷ್ಟರಲ್ಲಿ ಅಲ್ಲೋಗಿ ತಲುಪಿ ರೀಚ್ ಆಗಿಬಿಟ್ರೆ ಖುಷಿ ಗೈಸ್. ಇವಾಗ ಫುಲ್ಲು ಸೆಕೆ ಇರುತ್ತಲ್ವ ಈಚೆ, ಈಗ ಒಳಗಡೆ ಹೋಗಿದ ತಕ್ಷಣ ಸ್ವಲ್ಪ ಎ ಸಿ ಬರುತ್ತೆ ಗೈಸ್. ಫುಲ್ ಬರಲ್ಲ, ಸ್ವಲ್ಪ ಬರುತ್ತೆ, ತಣ್ಣಗಿರುತ್ತೆ. ನಾನು ಅವ್ರಿಗೆ ಏನು ತೊಗೊಂಡೋಗ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಐ ಥಾಟ್ ವೈ ನಾಟ್ ಐ ಟೇಕ್ ಅ ಬೊಕೆ ಫಾರ್ ದೆಮ್ ಅಂತ ಅಂದ್ಕೊಂಡೆ. ಸೊ ಬೊಕೆ ತೊಗೊಂಡೋಗೋಣ ಅವ್ರಿಗೆ. ನೋಡೋಣ ಒಂದು ವೇ ಎಲ್ಲರೂ ಸಿಕ್ಕಿದ್ರೆ ಬೊಕೆನ ತೊಗೊಂಡೋಗ್ಬೇಕು. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಲಂಡನ್ನ UK ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೋಪ್ಫುಲಿ. ಮತ್ತು ನಮ್ಮ ಅಮ್ಮನ ಬರ್ಡೇ ಕೂಡ ಬರ್ತಾಯಿದೆ. ನೋಡೋಣ ನಮ್ಮ ಅಮ್ಮನ ಬರ್ಡೇನ ಇಲ್ಲಿ ಲಂಡನಲ್ಲಿ ಇದ್ಕೊಂಡು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೀವು ಕೂಡ ನೋಡ್ತಾ ಇರಿ. ಸ್ಟೇ ಟ್ಯೂನ್ಡ್ ಗೈಸ್, ಸ್ಟೇ ಟ್ಯೂನ್.
ಬನ್ನಿ ಇವಾಗ ಹೋಗೋಣ. ಲೆಟ್ಸ್. ಇವಾಗ ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇನ್ನು ಒಂದು ಟ್ಯೂಬ್ ಕ್ಯಾಚ್ ಮಾಡಿ ಹೋಗಬೇಕು. ಆ್ಯಕ್ಚುಲಿ ನಮ್ಮ ಮನೆಯಿಂದ ಐ ಹ್ಯಾಡ್ ಟು ಕ್ಯಾಚ್ 2 ಡಿಫ್ರೆಂಟ್ ಟ್ಯೂಬ್ಸ್. ಇವಾಗ 1 ಟ್ಯೂಬ್ದು ಜರ್ನಿ ಆಯಿತು, ಇನ್ನೊಂದು ಟ್ಯೂಬ್ನ ಕ್ಯಾಚ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸಡನ್ನಾಗಿ ನನ್ನ ತಲೆಗೆ ಇದೊಂದು ಬಂತು. ಏನಂದರೆ ಎಷ್ಟೊಂದು ಜನ ಹೇಳ್ತಾರೆ ಅಬ್ರಾಡ್ಗೆ ಹೋಗಿ ಓದೋದು ಎಷ್ಟು ಈಸಿ, ಎಷ್ಟು ಸಿಂಪಲ್, ಏನಿಲ್ಲ, ಏನಂತೆ ಮನೇಲಿ ದುಡ್ಡು ಕೊಡ್ತಾರೆ, ಆರಾಮಾಗಿ ಅವ್ರು ಹೋಗಿ ಅಲ್ಲಿ ಓದ್ಕೊಂಡು ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ನೋಡೋರು ಕಣ್ಣಾಗ ಹಂಗೆ ಕಾಣುತ್ತೆ ಗೈಸ್. ಆದರೆ ನಾವು ಇಲ್ಲಿ ಬಂದು ಒಂದೊಂದು ತಿಂಗಳು ಫಿಗರ್ ಔಟ್ ಮಾಡಿ ಯಾವ ಟ್ರೈನ್ ಹತ್ತಬೇಕು, ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ನಮಗಿಲ್ಲಿ ಮನೆ ಕೂಡ ಗೊತ್ತಿರಲ್ಲ. ನಾವೇ ಬಂದು ನಮ್ಮ ಮನೇನ ಹುಡ್ಕೋಬೇಕು, ಬಾಡಿಗೆ ಕಟ್ಟಬೇಕು, ಬಿಲ್ಸ್ ಕಟ್ಟಬೇಕು. ನೀವು ನೋಡಿದಷ್ಟು ಈಸಿ ಅಂತೂ ಖಂಡಿತವಾಗ್ಲೂ ಇರಲ್ಲ. ಎಲ್ಲರ ಕಣ್ಣು ಏನೋ ಹೌದು ನಾವು ಖುಷಿಯಾಗಿದ್ದೀವಿ, ನಾವು ಹಿಂಗೆ ಇದ್ದೀವಿ, ಆರಾಮಾಗಿದ್ದೀವಿ ಅಂತ ತೋರಿಸ್ತೀವಿ. ಬಟ್ ಅದ್ರ ಹಿಂದೆ ಶ್ರಮ ಎಷ್ಟಿರುತ್ತೆ ಅನ್ನೋದು ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಿ ಬಂದಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ಅವರೊಬ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಬರೀ ಅವರು ಅರ್ಥ ಮಾಡ್ಕೋಬಹುದು ಹೊರತು ನಾವೇನು ಫೇಸ್ ಮಾಡಿರ್ತೀವಿ ಅದು ಯಾರಿಗೂ ಗೊತ್ತಾಗಲ್ಲ. ಬರೀ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸಿಗೆ ಮಾತ್ರ ಗೊತ್ತು. ಯಾರ್ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ನನ್ನ ವ್ಲಾಗ್ನ ನೋಡ್ತಿದ್ದೀರೋ ಕಮೆಂಟ್ ಮಾಡಿ ಇಫ್ ದಿಸ್ ಇಸ್ ಟ್ರೂ ಫಾರ್ ಯು ಗೈಸ್ ಆಲ್ಸೋ. ಗೊತ್ತಿಲ್ಲದಿರೋ ದೇಶಕ್ಕೆ ಬಂದು ಎಲ್ಲ ಗೊತ್ತು ಮಾಡ್ಕೋತೀವಲ್ಲ, ಸೊ ದಟ್ ಈಸ್ ವೆರಿ ಗ್ರೇಟ್ ಅಂತ ಅನಿಸುತ್ತೆ. ಎಲ್ಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೂ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಗೈಸ್. ಸೊ ಬನ್ನಿ ಇವಾಗ ಇನ್ನೇನು ಇಲ್ಲಿಂದ ಡೈರೆಕ್ಟು ಇತ್ತರೋನೆ ಲಾಸ್ಟ್ ಒಂದೇ ಟ್ಯೂಬ್. ವೆರಿ ಹ್ಯಾಪಿ ಟು ಮೀಟ್ ಮೈ ಪೇರೆಂಟ್ಸ್ ಗೈಸ್. ಓ ಮೈ ಗಾಡ್, ನನಗೆ ಒಂಥರ ಫೀಲ್ ಆಗ್ತಿದೆ. ಫಸ್ಟ್ ಟೈಮ್ ಅವರು ಲಂಡನ್ಗೆ ಬಂದಾಗ ನನಗೆ ಅವ್ರನ್ನ ಕರೆಕ್ಟಾಗಿ ಗ್ರೀಟ್ ಮಾಡೋ ಆಪರ್ಚುನಿಟಿ ಸಿಗಲಿಲ್ಲ. ಬಟ್ ಈ ಸಲ ಐ ಕ್ಯಾನ್ ಗ್ರೀಟ್ ದೆಮ್ ಏರ್ಪೋರ್ಟ್ಗೆ ಹೋಗಿ ಐ ಕ್ಯಾನ್ ಪಿಕ್ ದೆಮ್ ಅಪ್. ಆ ಒಂದು ಫೀಲಿಂಗ್ನ ಐ ಆಲ್ವೇಸ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್. ಬಟ್ ಲಾಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅವರು ನಿಮಗೆ ಗೊತ್ತಲ್ಲ ನನಗೆ ಹುಷಾರಿಲ್ದಿರೋ ಟೈಮಲ್ಲಿ ಬಂದಿದ್ದರು. ಹುಷಾರಿಲ್ಲ ಅಂತ ಬಂದಿರೋದಲ್ವ, ಸೊ ಅವ್ರಿಗೂ ಬೇರೆ ಏನೂ ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ಕರ್ಕೊಂಡು ಹೋಗಬೇಕು, ನನ್ನ ಸೇಫ್ಟಿ ಮಾಡಬೇಕು ಅನ್ನೋದು ಬಿಟ್ಟರೆ ಅವ್ರಿಗೆ ಜಾಗ ಎಲ್ಲ ನೋಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಅದಕ್ಕೆ ಹೆಂಗಿದ್ರು ಇವಾಗ ನನ್ನ ಗ್ರ್ಯಾಜುಯೇಷನ್ ಇತ್ತಲ್ಲ, ಈ ಟೈಮ್ ಮಿಸ್ ಮಾಡಬಾರ್ದು. ಏನೇನಾಗುತ್ತೋ ಅಷ್ಟು ಜಾಗನೂ ಕವರ್ ಮಾಡಬೇಕು. ರಾಜು ಕೂಡ ಬರ್ತಾ ಇದ್ದಾನೆ. ನೀವೇ ನೋಡ್ತೀರಾ ಗೈಸ್, ಈ ವ್ಲಾಗಲ್ಲಿ ನೋಡ್ತೀರಲ್ಲ ರಾಜು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಹೇಗೆ ಮಾತಾಡ್ತಾನೆ, ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ನಿಮಗೆ ಗೊತ್ತಾಗುತ್ತೆ. ಪಕ್ಕ ನೀವೆಲ್ಲ ಯಾರು ಒಬ್ಬರಾರು ಕಮೆಂಟ್ ಮಾಡೇ ಮಾಡ್ತೀರಾ ನೋಡಿ, ಏನು ರಾಜು ಅಷ್ಟೊಂದು ದೊಡ್ಡವನಾಗಿ ಹೋಗಿದ್ದಾನೆ ಅಂತ. ನನ್ನ ಕಣ್ಣಿಗೆ ಅವನು ಎಷ್ಟೊಂದು ದೊಡ್ಡವನಾಗ್ಬಿಟ್ಟಿದ್ದಾನೆ ಅನ್ನೋ ಥರ ಕಾಣಿಸ್ತಾನೆ. ಅವರು ಲ್ಯಾಂಡ್ ಆಗಿದ್ದಾರೆ, ಟೈಮ್ ಆಗಿದೆ. ಅವಾಗಿಂದ ಹೋಗ್ತಾನೆ ಇದ್ದೀನಿ ಗೈಸ್. ಇದೆಲ್ಲೋ ಫುಲ್ಲು ಏರ್ಪೋರ್ಟ್ ಒಳಗಿದೆ. ಅವ್ರು ಕಾಯ್ತಾ ಇದ್ದಾರೆ ಬಂದ್ಬಿಟ್ಟು. ಅಂದರೆ ಒಂದು ಸ್ವಲ್ಪ ಲೇಟ್ ಆಗೋಯ್ತು. ರಶ್ ಮಾಡ್ಕೊಂಡು ಹೋಗಬೇಕು ಗೈಸ್. ಬೇರೆ ಈ ಟರ್ಮಿನಲ್ 3 ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಯಪ್ಪ, ಎಲ್ಲಿ ಏನಿದೆ ಅನ್ನೋದೇ ಗೊತ್ತಾಗಲ್ಲ ಗೈಸ್. ಅವಾಗಲೇ ಅವ್ರಿಗೆ ಬೊಕ್ಕೆ ತೊಗೋಬೇಕಿತ್ತಲ್ಲ, ತೊಗೊಳ್ಳಿಲ್ಲ. ಬನ್ನಿ ಗೈಸ್ ತೊಗೊಂಬಿಡೋಣ. ಇವಾಗ ಬೊಕ್ಕೆ ತೊಗೊಳಕ್ಕೆ ಅಂತ ಬಂದಿದ್ದೀನಿ. ನೋಡ್ತಾ ಇದ್ದೀನಿ ಯಾರು ಚೆನ್ನಾಗಿದೆ ಅಂತ, ನೋಡ್ಬಿಟ್ಟು ತೊಗೋತೀನಿ ರೀ. ನಾನಿವಾಗ ಎಲ್ಲ ಫ್ಲಾರ್ ಎಲ್ಲ ತೊಗೊಂಡಿದ್ದೀನಿ. ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ ರೀ, ತೊಗೊಂಡಿದ್ದೀನಿ ಅವ್ರಿಗೆ ಅಂತ. ಲೆಟ್ಸ್ ಸಿ ವೇರ್ ದೇ. ಹಲೋ, ಎಲ್ಲಿದ್ದೀರೋ? ಅಲ್ಲೇ ಇದ್ದೀನಲ್ಲ ನಾನು. ಫುಲ್ ರೋಡಾಗಿ ಈಚೆಗೆ ಹೋಗ್ಬಿಟ್ಟಿದ್ದೀರಾ? ಎಲ್ಲಿ? ನಂಗೆ ಕಾಣಿಸ್ತಿಲ್ಲ. ಎಲ್ಲಿ? ಹಾಂ ಗೈಸ್ ಕಾಣಿಸಿದ್ರು. Welcome to London. Welcome to London. Papa, I love you, Papa. Welcome. Welcome. Welcome to London. Welcome to London. Welcome to London. ಹೆಂಗಿದೆ ಲಂಡನ್ನು? ಹೆಂಗಿದೆ ಶಂಕರ್? ನೋಡಿ ರಾಜು ಇಲ್ಲಿದ್ದಾನೆ. ಹಾಯ್ ರಾಜು. ಹಾಯ್. ನೋಡಿದ್ರಾ ಎಷ್ಟು ದೊಡ್ಡವನಾಗಿದ್ದಾನೆ. ನಾನು ಅವ್ನ ಮುಂದೆ ಲಿಲಿಪುಟ್ ಥರ ಕಾಣಿಸ್ತಾ ಇದ್ದೀನಿ ಗೈಸ್. ಏನು ಅನ್ನಿಸ್ತಿದೆ ರಾಜು ನಿಮಗೆ? ತುಂಬ ಸೆಕೆ. ಫಸ್ಟ್ ಬಂದಾಗ ಚಳಿ ಇರ್ತಿತ್ತು, ಈಗ ತುಂಬ ಸೆಕೆ ಇದೆ. ಥರ ಮೈಂಡ್ ಬ್ಲೋಯಿಂಗ್. ನೀನೇನು ಇಷ್ಟು ಸ್ಮಾರ್ಟಾಗಿ ಹ್ಯಾಂಡ್ಸಮ್ ಆಗಿ ಸಣ್ಣ ಆಗ್ಬಿಡ್ತೀಯ? ಜಿಮ್ಗೆ ಹೋಗ್ತೀನಿ, ಡಯಟ್ ಮಾಡ್ತೀನಿ, ಸ್ಟ್ರಿಕ್ಟ್ ಡಯಟು. ಓದಲ್ಲ? ಅದು 50-50. ಹೆಂಗಿದೆ ಲಂಡನು? ಚೆನ್ನಾಗಿದೆ.
ಹೆಂಗಿದೆ ಫೀಲು, ಹೆಂಗಿದೆ ಶೆಕೆ? ದುಬೈ ಥರನೇ ಇದೆ ಸೇಮ್. ದುಬೈಲಾದರೆ ಕೆಲವೊಂದು ಕಡೆ ಎ ಸಿ ಹಾಕೋರು, ಇಲ್ಲ ಅದು ಇಲ್ಲ. ನಿನ್ನ ವಾಯ್ಸ್ ಏನು ಇಷ್ಟು ಚೇಂಜ್ ಆಗಿಬಿಡಿದೆ? ಗೊತ್ತಿಲ್ಲ, ಶೆಕೆ ಅಲ್ಲ ಅದಕ್ಕೆ. ಶೆಕೆಗೆ ಗೈಸ್ ಫುಲ್ಲು ಶೆಕೆ ಗೈಸ್. ಇವಾಗ ನಮ್ಮಪ್ಪ ಇಲ್ಲಿದ್ದಾರೆ. ಹಾಯ್ ಹೇಳಪ್ಪ. ನಮ್ಮಪ್ಪಗೂ ಆಲ್ರೆಡಿ ಶೆಕೆ ಆಗಿಬಿಟ್ಟಿದೆ, ಹಿಂಸೆ ಆಗಿಬಿಟ್ಟಿದೆ. ಸೊ ನಮ್ಮಮ್ಮ ನೋಡಿ ಇಲ್ಲಿ ಕೂತಿದ್ದಾರೆ. ಹಾಯ್ ಹೇಳಮ್ಮ ತಿರುಗಿ. ಹೆಂಗಿದೆ ಲಂಡನು, ಹೇಗನ್ನಿಸ್ತಿದೆ? ಚೆನ್ನಾಗಿದೆ, ಲಂಡನ್ ಚೆನ್ನಾಗಿದೆ. ಆಮೇಲೆ ನಂಗೆ ಈ ಥರ ಬಿಸಿಲು ಥರ ಇದ್ರೆ ಚೆನ್ನಾಗಿರುತ್ತೆ. ನಿನಗೆ ಚೆನ್ನಾಗಿರುತ್ತೆ. ನಮ್ಮಮ್ಮ ಬಿಸಿಲಲ್ಲೂ ಬೇಕಾ ಸ್ವೆಟ್ರ್ ಹಾಕೊಂಡು ಕೂತ್ಕೊತಾರೆ. ಹೌದು ಗೈಸ್, ನಮ್ಮ ಅಮ್ಮಂಗೆ ಅದೇನು ಬಿಸಿಲು ಅಂದರೆ ಇಷ್ಟ. ನನಗೆ ಕೂತ್ಕೊಂಡ್ರೆ ಮರ್ಯಾದೆ ಸರಿ ಇರ್ತದೆ. ಕೈ ಕಾಲು ಆಡಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಗೈಸ್ ಫುಲ್ಲು ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ, ಕುತ್ಕೊಳ್ಳೋಕೆ ಜಾಗನೇ ಇಲ್ಲ ಗೈಸ್. ಅದಕ್ಕೆ ನೋಡಿ ಎಷ್ಟು ಕುತ್ಕೊಳ್ಳೋ ಗೈಸ್. ನನಗೂ ಅವಾಗ್ಲಿಂದ ಯಾರೋ ಚಿಕ್ಕ ಹುಡುಗ ಅಲ್ಲ, ಯಾರೋ ದೊಡ್ಡ ಗಂಟು ಕೂತವ್ರೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಒಳ್ಳೆ ಲಿಲ್ಲಿ ಪುಟ್ ಥರ ಕಾಣಿಸ್ತಿದ್ದೀನಿ ನಾನು. ಏರ್ಪೋರ್ಟಿಂದ Airbnb-ಗೆ ಇಟ್ ಇಸ್ ಕ್ವೈಟ್ ಫಾರ್ ಕಂಪೇರ್ಡ್ ಟು ಓಲ್ಡ್ ಹೌಸ್. ಬನ್ನಿ, ಇಟ್ ಇಸ್ ಶೋಯಿಂಗ್ 45 ಮಿನಿಟ್ಸ್ ಅಂತ. ಇವಾಗ ಆಲ್ರೆಡಿ ಹಾಫ್ ವೇ ಹೊರಟಿದ್ದೀವಿ, ಇನ್ನೊಂದು ಹಾಫ್ ವೇ ಅಷ್ಟೇ. ಕಮ್ ಲೆಟ್ಸ್ ಗೋ ಗೈಸ್. ಇವಾಗ ನಾವು ನಮ್ಮ Airbnb-ಗೆ ಬಂದು ರೀಚ್ ಆಗಿದ್ದೀವಿ. ನೋಡಿ ಈ ಥರ ಇದೆ. ಇಲ್ಲಿಂದ ವ್ಯೂ ಮಾತ್ರ ಏನು ಕ್ರೇಜಿ ಆಗಿದೆ ಅಂದರೆ ತೋರಿಸ್ತೀನಿ ನೋಡಿ ಗೈಸ್. ಎಲ್ಲ ಮನೆಗಳು ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಅಂತ ನೋಡಿ ಗೈಸ್. ಏನು ಕ್ರೇಜಿ ಆಗಿದೆ ವ್ಯೂ. ಇಲ್ಲಿ ಟ್ರೈನ್ ಕೂಡ ಹೋಗುತ್ತೆ ನೋಡಿ. ಸೊ ದಿಸ್ ಈಸ್ ಲೈಕ್ ಅ ಕಮ್ಯುನಿಟಿ ಗೈಸ್. ನೋಡಿ ಇಲ್ಲೇ ಅದೇ ಥರ ಬಿಲ್ಡಿಂಗ್ಸ್ ಎಲ್ಲ ಇದೆ. ಅಪ್ಯಾರೆಂಟ್ಲಿ ದಿಸ್ ಈಸ್ 13th ಫ್ಲೋರ್ ಆ್ಯಂಡ್ ಈ ಥರ ಕಾಣುತ್ತೆ ಕೆಳಗೆ. ನನಗೆ ಕೆಳಗೆ ನೋಡೋಕ್ಕೆ ತುಂಬ ಭಯ ಗೈಸ್, ಯಾಕೆ ಅಂದರೆ ನನಗೆ ಹೈಟ್ ಫೋಬಿಯಾ ಇದೆ. ಆ್ಯಂಡ್ ದಿಸ್ ಈಸ್ ದ ಬಾಲ್ಕನಿ ಆಫ್ ದ ಫ್ಲ್ಯಾಟ್. ಇವಾಗ ಫ್ಲ್ಯಾಟ್ನ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮಮ್ಮ ಲಂಡನಲ್ಲಿ Airbnb-ಲಿ ಬೀಳಕ್ಕೆ ಹೊರಟಿದ್ದಾರೆ. ಯಾಕಮ್ಮ ಬೀಳ್ತೀಯ? ಬೀಳ್ಬೇಡ ಬಾ. ಸೋಫಾ ಏನಾರು ಆ ಕಡೆಗೆ ಹಿಂಗೆ ವಾಲ್ಕೋಬೇಕು. ಯಾವ ಥರ ಸ್ವೆಟ್ ಆಗಿದ್ದೀನಿ ಅಂದರೆ ನೋಡಿ, ಕಾಣಿಸ್ತಿದ್ಯಾ? ಯಪ್ಪ ತುಂಬ ಶೆಕೆ ಇದೆ ಗೈಸ್. ಮೈಕೆ ಆನ್ ಮಾಡಿಲ್ಲ, ಸಾರಿ. ಏನೋ ಒಂದು ರೇಂಜಿಗೆ ಫ್ಯಾನ್ ಬರ್ತಾ ಇದೆ. ಇಲ್ಲಿ ಹಾಕೊಂಡಿದ್ದೀವಿ ಫ್ಯಾನ್ನ. Airbnb ಟೂರ್ ಕೊಡ್ತೀನಿ ನೋಡಿ. ಬಂದಿದ ತಕ್ಷಣ ಎಂಟ್ರೆನ್ಸ್ ನೋಡಿ, ಎಂಟ್ರಿ ಆಗಿದ ತಕ್ಷಣ ಅದನ್ನೇ ಅಂದೆ ನೋಡಿ ಗೈಸ್. ಅಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ವಾಶ್ರೂಮ್ ಇದೆ. ಬಂದಿದ್ದಾರೆ ಹೋಮ್ ಸ್ವೀಟ್ ಹೋಮ್ ಅಂತ. ಸೊ ಇಲ್ಲಿ ಚಪ್ಪಲಿ ಸ್ಟ್ಯಾಂಡು, ಇಲ್ಲಿ ಒಂದು ಏಸ್ಥೆಟಿಕ್ ಆಗಿ ಟೇಬಲ್ ಇಟ್ಟಿದ್ದಾರೆ. ನೋಡಿ ಒಂದು ಫ್ರಿಡ್ಜ್ ಇದೆ. ಇದು ಬಂದು ಅಡುಗೆ ಮನೆ. ಆ್ಯಂಡ್ ಗೈಸ್ ವ್ಯೂ ನೋಡಿ ಗೈಸ್, ಇಲ್ಲಿಂದ ಹಿಂಗಿದೆ, ಕ್ರೇಜಿ ಆಗಿದೆ ನೋಡಿ. ಫುಲ್ಲು ಎಲ್ಲ ಮನೆಗಳು ಹೇಗೆ ಕಾಣಿಸ್ತಿದೆ. ಸೊ ದಿಸ್ ಇಸ್ ದ ಅಡುಗೆ ಮನೆ ಆ್ಯಂಡ್ ದಿಸ್ ಇಸ್ ದ ಹಾಲ್. ಏನಿದು ಹಿಂಗಾಗ್ಬಿಡಿದೆ ಅಂತ ಅಂದ್ಕೊಬಿಡಿ. ಫುಲ್ಲೆಲ್ಲ ಅನ್ಬಾಕ್ಸ್ ಮಾಡಿದ್ದೀವಿ. ಇಂಡಿಯಾಯಿಂದ ಪಾರ್ಸಲ್ ಬಂದಿದೆ ಗೈಸ್. ಫುಲ್ಲು ಇದೆ ನೋಡಿ, ಇದೆಲ್ಲ ತುಂಬಿಸ್ಬಿಟ್ಟಿದ್ದೀವಿ ನಾವೇ. ಏನೇನೋ ತಂದಿದ್ದಾರೆ. ಇವ್ನು ನೋಡಿ ಇಲ್ಲಿ ನೀರು ಕುಡಿತಿದ್ದಾನೆ. ಬರೀ ಇಷ್ಟೇ ಗೈಸ್ ಇವಂದು. ಆಮೇಲೆ ದಿಸ್ ಇಸ್ ದ ಹಾಲ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಲ್ಲಿ ನಮ್ಮಮ್ಮ ಮಲ್ಕೊಂಬಿಟ್ಟಿದ್ದಾರೆ. ಏನು ಮಾಡ್ತಿದ್ಯಮ್ಮ? ಗೈಸ್ ನಮ್ಮಮ್ಮಂಗೆ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು ಗೈಸ್ ಬೆಂಗಳೂರಲ್ಲಿ. ಏನು ಆಕ್ಸಿಡೆಂಟ್ ಆಯ್ತಮ್ಮ? ಏನೋ ಆಯ್ತು. ಯಾಕಮ್ಮ? ಗೈಸ್ ನಮ್ಮಮ್ಮ ನೋಡಿ ನೈಟಿಯಲ್ಲಿದ್ದಾರೆ. ನೈಟಿ ಆಂಟಿ ಬರೀ ಇಂಥದೆಯಾ? ಯಾಕೆ? ಎಲ್ಲ ಟೀ ಸ್ಟ್ಯಾಂಡ್, ಸ್ಮಾಲ್ ಕ್ಯೂಟ್ ಬಾಲ್ಕನಿ. ಆವಾಗಲೇ ತೋರಿಸಿದ್ನಲ್ಲ ಆ ಥರ ಇದೆ. ಕ್ಲಿಯರ್ ಸ್ಕೈ ನೋಡಿ, ಸ್ಕೈ ಹೆಂಗಿದೆ, ಕ್ಲಿಯರ್ ಆಗಿದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನೋಡಿ ಗೈಸ್, ನಮ್ಮ ಮಧು ಅಂಕಲ್ ಏನು ಬರ್ದಿದ್ದಾರೆ, ಸಿರಿ ಲಂಡನ್ ಡೈರೀಸ್ ಅಂತ. ಬಾಕ್ಸ್ ನಂಬರ್ 1 ಬಾಕ್ಸ್ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಬರ್ದಿದ್ದಾರೆ
ಸಿರಿ ಲಂಡನ್ ಡೈರೀಸ್ ಅಂತ, ವೆರಿ ಸ್ವೀಟ್ ಆಫ್ ನಮ್ಮ ಮಧು ಅಂಕಲ್. ಸಿರಿ ಲಂಡನ್ ಡೈರೀಸ್ ಅಂತ ಎಷ್ಟು ಕ್ಯೂಟ್ ಆ್ಯಂಡ್ ಸ್ವೀಟಾಗಿ ಬಾಕ್ಸ್ ಮೇಲೆ ಬರ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮಧು ಅಂಕಲ್. ನಾನು ಎಲ್ಲರಿಗೂ ಥ್ಯಾಂಕ್ ಯು, ಬಿಗ್ ಥ್ಯಾಂಕ್ ಯು. ಇವಾಗ ಎಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ದೀವಿ. ನಾನು ಚಿಕನ್ ತಂದೂರಿ ಆಗಿಬಿಟ್ಟಿದ್ದೀನಿ ಅಷ್ಟರಲ್ಲಿ. ನಮ್ಮ ಅಪ್ಪಂಗೂ ಪಪ್ಪ ಹೆಂಗಿದೆ ಅಪ್ಪ ಬಿಸಿಲು ಹೆಂಗಿದೆ? ಸಿಕ್ಕಾಪಟ್ಟೆ ಇದೆ. ನಮ್ಮ ಅಪ್ಪಂಗೆ ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್, ಅದಕ್ಕೆ ಅವರು ಜೋಶಲ್ಲಿಲ್ಲ. ನಾಳೆ ಬ್ಯಾಕ್ ಟು ಫಾರ್ಮ್ ಇರ್ತಾರೆ ನೋಡಿ. ಬನ್ನಿ ಇವಾಗ ಅಷ್ಟೇ ನಮ್ಮ ಮನೆಗೆ ಹೋಗಬೇಕು. ನಮ್ಮ ಮನೆಗೆ ಹೋಗಿ ನಾನು ಡ್ರೆಸ್ಸಸ್ ಎಲ್ಲ ಏನೂ ತಂದಿಲ್ಲ, ಹೆಂಗಿದ್ರು ನಮ್ಮ ಮನೆ ಪಕ್ಕದ ಏರಿಯಾನೇ ಅಲ್ವಾ ಅಂತ ಅಂದ್ಕೊಂಡು ಹಿಂಗೆ ಹೋಗಿ ಡ್ರೆಸ್ ಎಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಾನು ಇವ್ರ ಜೊತೆ ಇನ್ಮೇಲೆ ಏನು ಮಾಡೋದೇನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್. ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಗೊತ್ತಾ? ನಾನು ರಾಜು ಮತ್ತು ನಮ್ಮಮ್ಮ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಾನು ಏನು ಬಟ್ಟೆ ಎಲ್ಲ ತೊಗೊಂಡಿರಲಿಲ್ಲ ಅಲ್ವಾ, ಸೊ ಎಲ್ಲನೂ ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ರಾಜು ಇಲ್ಲಿದ್ದಾನೆ. ಹೌ ಇಸ್ ದ ಜೋಶ್? ವಾಟ್ ಡು ಯು ಫೀಲ್? ಅಂದರೆ ಅಂದರೆ ಅಂತೀಯಲ್ಲೋ, ಇಂಗ್ಲೀಷ್ ಬರಲ್ವ ನಿಂಗೆ? ರಾಜುಗೆ ಇವಾಗ ಇಂಡಿಯಾದಲ್ಲಿ ಟೈಮ್ ಬಂದು 1 ಗಂಟೆ ಆಗಿಬಿಟ್ಟಿದೆ. ಸೊ ಅವ್ನು ಫುಲ್ಲು ನಿದ್ದೆ ಮೂಡಲಿದ್ದಾನೆ. ಏನು ಅನಿಸ್ತಿದೆ ರಾಜು? ನನಗೆ ಮೊದಲೇ ಈ ಕಂಟ್ರಿ ಅಂದರೆ ಸ್ವಲ್ಪ ಒಂಥರ, ಅದರಲ್ಲಿರೋ ಈ ಜನರು ಅಂದರೆ ಒಂಥರ. ಏನಕ್ಕೆ ಈ ಕಂಟ್ರಿ ಅಂದರೆ ಒಂಥರ ನಿಂಗೆ ಇಷ್ಟ ಇಲ್ಲ ಅಂದರೆ ಬರಬಾರ್ದಿತ್ತು. ನಿಂಗೆ ಯಾರು ಬಾಂದಿದ್ದು? ಅಲ್ಲ ಎಲ್ಲ ಕಂಟ್ರಿ, ಎಂಥ ದೊಡ್ಡ ಕಂಟ್ರಿ ಅಮೆರಿಕಾ ಆಗಲಿ, ಅದಕ್ಕೆ 2 ಸೈಡ್ ಇರುತ್ತೆ. ಒಂದು ಚೆನ್ನಾಗಿರೋ ಸೈಡು, ಒಂದು ಈ ಥರ ಸೈಡು. ಇದು ಇನ್ಕ್ಲೂಡಿಂಗ್ ಇಂಡಿಯಾ. ಇವಾಗ ಮೆಜೆಸ್ಟಿಕ್ ಹೆಂಗಿದೆ, ಒಂದು ಸೈಡ್ ಹೆಂಗಿದೆ, ಒಂದು ಸೈಡ್ ಹೆಂಗಿದೆ. ನಿನಗೆ ಯಾವ ಸೈಡ್ ಇಷ್ಟ ಆಗಿಲ್ಲ? ಇವಾಗ ನಿನಗೇನಾಯಿತು ಅಂತ? ಈ ಸೈಡ್, ಈ ಏರಿಯಾಸ್ಗಳೆಲ್ಲ ಒಂಥರ. ಈ ಏರಿಯಾ ಇಷ್ಟ ಆಗಲಿಲ್ವ ನಿಮಗೆ? ಗೈಸ್ ಇವನು ಲಾಸ್ಟ್ ಟೈಮ್ ಬಂದಾಗ ಸೆಂಟ್ರಲಲ್ಲಿದ್ದ. ಸೊ ವಾಟ್ ಐ ಥಾಟ್ ಇಸ್ ಓಕೆ, ಲೆಟ್ ಮೈ ಪೇರೆಂಟ್ಸ್ ಎಂಜಾಯ್. ಈ ಸಲ ಎಲ್ಲ ಸ್ವಲ್ಪ ಇಂಡಿಯಾ ಥರ ಫೀಲ್ ಕೊಡಲಿ ಅಂತ ನಾನು ಈ ಸೈಡ್ ಬುಕ್ ಮಾಡಿದ್ರೆ, ಹ್ಯಾರೋ ಹತ್ರ ಬುಕ್ ಮಾಡಿದ್ದೆ. ಅದನ್ನ ಹೇಳಿದ್ರೆ ಇವನು ಈ ಸೈಡ್ ಆಫ್ ದ ಜಾಗ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಅಂತಿದ್ದಾನೆ. ನಮ್ಮಮ್ಮ ಇಲ್ಲಿದ್ದಾರೆ. ನಮ್ಮಮ್ಮ ಟ್ರೈನ್ನ ನೋಡ್ಕೋತಾ ಇದ್ದಾರೆ. ನನಗೆ ಹೇಳ್ತಾ ಇದ್ದಾರೆ ನಾರ್ತ್ ವೆಂಬ್ಲಿ ಅಂತ. ಇಳಿಬೇಕು ಇವಾಗ. ನೀನು ಹೇಳ್ಕೊಟ್ಟ ನನಗೆ. ಇನ್ನೇನು ಎತ್ತಿರೋದು ನಾನೇ ನಿಮಗೆಲ್ಲ ಹೇಳ್ಕೊಡೋದು. ಹೌದಾ ಗೈಸ್? ನಿಮ್ಮೆಲ್ಲರಿಗೂ ಗೊತ್ತಾ ನಮ್ಮಮ್ಮ ಅಂತೆ ಗೈಸ್ ನನ್ನ ಎತ್ತಿದ್ದು. ನೀನಾ ಅಮ್ಮ ನನ್ನ ಎತ್ತಿದ್ದು? ಇಲ್ಲ ಅಮ್ಮ, ತಾಯಿ ದೇವಲೋಕದಿಂದ ಇಳಿದ್ಬಿಟ್ಟೆ ನೀನು. ಇದು ಆಕ್ಚುಲಿ ಚೆನ್ನಾಗಿರೋದು. ಅಮ್ಮ ನನ್ನ ಫೋನು ಬ್ಯಾಗು ಎಲ್ಲ ಎತ್ಕೋಬೇಕಿರು, ಹಿಡ್ಕೋ ನಿಮಿಷ. ಆಲ್ರೆಡಿ ಬೇಜಾನ್ ಸಲ ಬೀಳ್ಸಿದ್ದೀನಿ ನನ್ನ ಫೋನ್. ಈ ಸಲ ಹೋದರೆ ನಮ್ಮ ಅಮ್ಮನೇ ಹೊಸ ಫೋನ್ ಕೊಡಿಸ್ತಾರೆ. iPhone 18 Pro Max. ಟ್ರೈನಲ್ಲಿ ಇದ್ರಲ್ಲ ಫಾಲ್ಟ್ ಪೀಸ್ಗಳು, ನಾವು ಇಳಿತಾ ಇದ್ರೆ ನಾನು ನಮ್ಮಮ್ಮಂಗೆ iPhone 18 Pro Max ಕೊಡಿಸೋದ್ರೆ 20 Pro Max ಕೊಡಿಸು ಅಂತ ಹೇಳ್ತಾ ಇದ್ದಾನೆ. ಇಂಥ ತಿಕ್ಲು ಮಕ್ಕಳೆಲ್ಲ ನನಗೆ ಇದೇ ರೂಲ್. ಇಲ್ಲಿ ಒಂದು ಫಾಲ್ಟ್ ಏನು ಗೊತ್ತಾ ಗೈಸ್ ಆಗೋದು? ಮಕ್ಕಳು ಅಂದರೆ ಇವಾಗ ಸ್ಕೂಲಿನ ಮಕ್ಕಳೆಲ್ಲ ಇರ್ತಾರೆ ಗೊತ್ತಾ, ಅವ್ರಿಗೆ ಡಿಸಿಪ್ಲಿನ್ ಇರಲ್ಲ. ನಮ್ಮ ದೇಶದಲ್ಲೆಲ್ಲ ನಮ್ಮ ಮಕ್ಕಳು ಎಲ್ಲ ಹೇಗಿರ್ತಾರೆ ಅಷ್ಟು ಡಿಸಿಪ್ಲಿನ್ ಎಲ್ಲ ಇರಲ್ಲ. ಅಪ್ಪ ಅಮ್ಮ ಹೆಂಗೆ ಬೇಕೋ ಬಿಟ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಹಿಂಗೆ ಥರ ಆಡ್ತಿರ್ತಾರೆ. ನಂದು ಇವೊಂದು ಹೈಟ್ ನೋಡಿ ಗೈಸ್, ಒಂದು ನಿಮಿಷ. ನಾನು ಇವನಿಗೆ ಅಕ್ಕ ಥರ ಇದ್ದೀನ, ಇವನಿಗೆ ತಂಗಿ ಥರ ಇದ್ದೀನಿ. ಇವಾಗ ಬಸ್ಸಲ್ಲಿ 3 ಸ್ಟಾಪ್ಸು ಹೋಗಬೇಕು ನಮ್ಮ ಮನೆಗೆ. ನೋಡೋಣ. ಇವತ್ತು ಸದ್ಯಕ್ಕೆ ನಮ್ಮಪ್ಪ ಏನೋ ಅಡುಗೆ ಏನು ಮಾಡಬೇಡ್ರಿ, ರೆಸ್ಟ್ ಮಾಡಿ ಇವತ್ತು ಅಂತ ಹೇಳಿದ್ದೀವಿ. ಸೊ ನಮ್ಮ ಅಪ್ಪಂಗೆ ನಿದ್ದೆ ಬರ್ತಾಯಿತ್ತು, ಅದಕ್ಕೆ ಅವರು ರೂಮಲ್ಲೇ ಮಲ್ಕೊಳ್ಳಿ ಅಂತ ಹೇಳಿ ನಾವು ಇವಾಗ ಹೊರಟು ಬಂದಿದ್ದೀವಿ. ಸರಿ ಇರಿ ಗೈಸ್, ಎಕ್ಸಿಟ್ ಆಗಿ ಈಚೆ ಹೋಗಿ ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ಶ್ವೇತಾ ಫುಲ್ ಈಚೆ ಎಲ್ಲ ಇದು ಬಂದುಬಿಟ್ಟಿದ್ದಾಳೆ. ಮಾ ನೀನು ಹಿಂದೆ ತಿರ್ಗಿ ನೋಡ್ಲಿಲ್ವಾ? ರಾಜು ಅಯ್ಯೋ ಸೈಡ್ ಬನ್ನಿ, ಯಾರೋ ಹೋಗ್ತಿದ್ದಾರೆ. ಒಳಗಡೆ ಬರಕ್ ಮುಂಚೆನೆ ವಾವ್ ಚೆನ್ನಾಗಿದೆ ಅಂತವ್ರೆ. ಅವಳು ಯಾವಾಗ ದಪ್ಪ ಇದ್ಲು? ನಿಮ್ಮ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನೂ ಒಳಗಡೆನೆ ನೋಡಿಲ್ಲ. ಬೇಡ ರೋಡ್ಗೆ ಹೆಂಗಿದೆಯಪ್ಪ, ಸಾಕಪ್ಪ, ಇಷ್ಟಿದ್ರೆ ಸಾಕು. ಆರಾಮಾಗಿ ಎಷ್ಟೊತ್ತಾದ್ರೂ ಬಂದ್ಬಿಡ್ಬೋದು.
ವಾಟ್ ಈಸ್ ಯುವರ್ ಎಕ್ಸ್ಪ್ರೆಷನ್ ಆನ್ ರಾಜು? ಹೇಳ್ದೆ ಅವನಿಗೆ ಪ್ರೌಡ್ ಆಫ್ ಹಿಮ್ ಅಂತ. ಇಂಡಿಯಾ ಬಂದ್ಮೇಲೆ ಜಿಮ್ ಹೋಗ್ತಾರೆ. ಪರವಾಗಿಲ್ಲ ಬಿಡು, ಅಲ್ಲೇ ಬಿಟ್ರು. ಗಾಯ್ಸ್ ಇವಾಗ ಮನೆಗೆ ಬಂದಿದ್ದೀವಿ. ಮನೆ ಅದನ್ನೇ ನಾನು ನೋಡಿದೆ. ನನ್ನ ಮೊಮ್ಮಗಂದೆ ಲಾಸ್ಟ್ ಇಯರ್ ಕಳಿಸಿರೋ ಬಲೂನ್ನೇ ಇವಳಿಂದ ಊದಿ ಏನೂ ಮಾಡಿರ್ಲಿಲ್ಲ. ಈ ವರ್ಷ ನೋಡಿ ಗೈಸ್, ಅಮ್ಮ ಗೊಂಬೆ ಮನೆ ನೋಡ್ತಾ ಇದ್ದಾರೆ ಗೈಸ್. ಅದ್ರಲ್ಲಿರೋ ಅರ್ಧ ಗೊಂಬೆ ನಂದು. ಇವಾಗ ಹೆಂಗ್ ಇಂಡಿಯಾ ಕಳ್ಸೋದು ಅದನ್ನ? OLXL ಮಾರಿ ಬಿಡು. OLXL ಮಾರಿ ಬಿಡಿ. ರಾಜು ನೋಡಿ ಏನಂತಾನೆ ಗೊಂಬೆನ. ಹಸು ಕ್ಯೂಟ್ ಆಗಿಲ್ವಾ? ನಮ್ಗೆಲ್ಲ ಇದೆಲ್ಲ ನಮ್ಮ PS5 ನೋಡಿ ಏನ ನೋಡಿ ಏನ ಮಾತಾಡ್ತಾವ್ರೆ ಅವ್ರು ನೋಡ್ಬಿಟ್ಟು. ಅದೆಲ್ಲ ಕಾನ್ಸಿಸ್ಟೆನ್ಸಿ ಏನು ಇಷ್ಟ ಆಗಿತ್ತು ಈ ಒಂದು ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.